ಮೊಟ್ಟೆ ಹುರಿದಿಟ್ಟೆ ಹೋಗೆ ನೀನು, ಕಡಿಗೆ ಹುರ್ಕೊಳ್ಳಿ ಅಂತ ಹೇಳೋದು ಬೇಡ. ಅವನಿಗೊಂದು ಬೇಯಿಸಿಡು ಇಡೀ ಮೊಟ್ಟೆ. ಕಡಿಗೆ ಎಷ್ಟು ಹಾಕಿದ್ರು ಇಡೀ ಮೊಟ್ಟೆ ಬೇಯಿಸ್ಕೊಡ್ತಿತ್ತು ಅಮ್ಮ ಅಂತಿರ್ತಾನೆ. ಬೇಯಿಸೇ ಇಡು, ಬೇಕಾದ್ರೆ ಸುಲ್ ಕೊಡ್ತೀನಿ ಆಮೇಲೆ ನಾನು. ಇಲ್ಲದೆ ನೀ ಹೋಗೋರೊಳಗೆ ಅವನಿಗೆ ಉಣ್ಣಕ್ಕೆ ಇಕ್ಕ ಹೋಗೋದಾದ್ರು ಹೋಗು, ಉಣ್ಣೋದಾದರೆ. ಯಾವುದು ಮಾಡಿದ್ರು ಅದಲ್ಲ ಇದು, ಇದಲ್ಲ ಅದು ಅಂತಿರ್ತಾನೆ. ಪಕ್ಕನ ಮಲ್ಕೇಳ ಅಂದ್ರೆ ಮಲ್ಕಿಣೋದು ಇಲ್ಲ, ಸುಮ್ಮನೆ ಇದು ಮಾಡ್ತಿರ್ತಾನೆ. ಕಡಿಗೆ ಲೈಟ್ ಆಫ್ ಮಾಡ್ತೀನಿ ಅಂದ್ರೆ ನಾ ಅದನ್ನು ಬರಿಬೇಕು ಇದನ್ನು ಬರಿಬೇಕು ಅಂತಾನೆ. ನಂಗೆ ಇನ್ನು ಶುರು ಆಯ್ತು ಇದೊಂದು ಗೋಳು, ಇನ್ನು ಶುರು ಆಗದೆ ಅಂತ. ಆಗಲೇ ಸುಮಾರು ದಿವಸ ಆಗಿ ಹೋಯ್ತು. ಹೇಳ್ತೀನಿ ಮನೆ ಬದಿನೇ ಇರು, ಇಲ್ದಿರ ಅವನು ಕರ್ಕೊಂಡೋಗು ಅಂತೇಳಿ ಹೇಳ್ದವ್ರ ಮಾತು ಕೇಳಲ್ಲ. ನಂಗೊಂದು ಸುಖ ಇಲ್ಲ ಇಲ್ಲಿ. ಏನು ಮನಸ್ರು ನೋಡೋಣ, ತಡ ಆತ ನನಗೆ. ಇಷ್ಟೊತ್ತಿನ ಮೇಲೆ ಹೋಗಲ್ಲಿ ಎಷ್ಟು ಬಿಡ್ಸೋಕ್ಕಾಗ್ತದೆ? ಸುಮ್ಮನೆ ಈಗ ಜನ ಲೆಕ್ಕಕ್ಕೆ ಹೋಗೋದೇ ಸೈ. ಹಾಗೊಂದು 150-200 ರೂಪಾಯಿ ಯಾರು ದುಡಿದೆ ಇದ್ಮೇಲೆ ಎಂತಕ್ಕೆ ಇಲ್ಲಿ ಇದ್ರೆ ಬಿಟ್ಕೊಂಡು ಹೋಗ್ಬೇಕಲ್ಲಿ? ಹೇಳಿದ್ರೆ ನನಗೇನು ದಣು ಅಣು ಅಂತ ಇಲ್ಲ, ಮಿಸಿನ ನಾನೇನಾರ ಬಂದರೆ ಇಷ್ಟೊತ್ತು ಕೂತ್ಕೊಂಡೇ ಇದ್ದೀರಿ, ಮತ್ತು ನಂಗೆ ಹದ ಹೇಳ್ತೀರಿ. ಈಗ ಅಲ್ಲಿಂದ ಬಂದೀನಿ ನಾನು. ಒಂದು ಮೊಟ್ಟೆ ಹುರ್ಕೊಳಕ್ಕೇನು ನೋಡೋಣ, ಒಲೆ ಹುಚ್ಚಬೇಕು ಅನ್ನೋದೇನಿಲ್ಲ, ಗ್ಯಾಸಲ್ಲಿಟ್ಟು ಹುರ್ಕೊಂಡ್ರೆ ಸೈ. ಈಚೆಗೊಂದು ಬೇಯಕ್ಕಿಟ್ರೆ ಬೇಯ್ತದಪ್ಪ. ಏನು ನೀವೇನು ಕೂತ್ಕೊ ಬೇಯ್ಬೇಕಾ? ಮಾಡ್ತೀರಿ ಅಮ್ಮ. ನಾನಿವತ್ತು ನಿನ್ನ ಜೊತೆನೇ ಬರ್ತೀನಿ ಮರತೆ. ಇಟ್ಟೊತ್ತಿಂದ ಹೇಳ್ತಿದ್ದೀನಿ, ನೀ ಹೇಳನ್ನೇ ಹೇಳ್ತೀಯ. ನಂಗೆ ಇಲ್ಲಿರೋಕ್ಕಾಗಲ್ಲ, ಸುಮ್ಮನೆ ಬೈತಿರ್ತಾರೆ ಗೊತ್ತಾ. ನಾ ಅಲ್ಲಿ ಅಂಥದ್ದು ಮಾಡಲ್ಲ ಮರತೆ. ನಿಂಗೆ ತಿಂಡಿ ಕೊಟ್ಟರು ನಾ ಅದನ್ನು ಕೇಳಲ್ಲ, ನಂಗೆ ಕೊಡೋಕೆ ಬಂದರೆ ಬೇಡ ಅಂತೀನಿ. ಸುಮ್ಮನೆ ಕೂತಿರ್ತೀನಿ, ನಿನ್ನ ಜೊತೆನೇ ಬರ್ತೀನಿ ಅಮ್ಮ. ಬಲೆ ನಿಂದೊಂದು ಬದಿಯಿಂದ ಇದು ಮಾಡಿಬಿಡ, ಸುಮ್ಮನಿರು. ನನ್ನ ಗೋಳೆ ನಂಗಾಗಿರಲಿ, ಹೊತ್ತಾಗಿದೆ ಅಂತಿದ್ದೀನಿ. ನಿನ್ನ ಅಪ್ಪನೊಂದು ಬದಿಯಿಂದ ನಿಂದೊಂದು ಬದಿಯಿಂದ. ಅಪ್ಪ ಮಗ ಒಂದೇ ಥರದಾರ ನೀವು. ಅದೇ ನನ್ನ ಮಗ ಅವ ಇದ್ದಿದ್ರೆ ಪಾಪ ಇಷ್ಟೊತ್ತಿಗೆ ಎಷ್ಟು ಇದು ಮಾಡ್ತಿದ್ದ. ಅಮ್ಮ ನಿಂಗೆ ಗೋಳು ಆಗ್ತದೆ, ನಾ ಹಂಗೆ ಕೆಲಸ ಮಾಡಿಕೊಡ್ತೀನಿ ಕೆಲಸ ಮಾಡಿಕೊಡ್ತೀನಿ ಅಂತಿದ್ದ. ನೀವು ನಿಮ್ಮ ಇದನ್ನು ನೋಡ್ತೀರಿ ಬಿಟ್ಟರೆ ಎಂತಕ್ಕೆ ಬೈತಾರೆ? ನೀವು ಸುಮ್ಮನಿದ್ರೆ ಎಂತಕ್ಕೆ ಬೈತಾರೆ? ಮೊಟ್ಟೆ ಬೇಯಿಸಿಟ್ಟು ಹೋಗ್ತೀನಿ, ಹುರಿದಿದ್ರಲ್ಲಿ ಒಂಚೂರು ಕೊಟ್ಟು ಹೋಗ್ತೀನಿ, ಈಗಲೇ ತಿನ್ಕ. ಕಡೆ ಕಾಪನ ಹತ್ರ ಕೇಳಕ್ಕೆ ಹೋಗಬೇಡ. ಇಂದಿದ್ದಾದ್ಮೇಲೆ ಅವ್ರು ಮುಳುಗಷ್ಟೊತ್ತಿಗೆ ನೀನು ಸುಮ್ಮನೆ ಹುಚ್ಚಾಕಿ ಮುಲ್ಕಿ ಬಿಡ, ಎಂತಕ್ಕೆ ಬೈತಾರೆ? ಈಗ ಹೇಳ್ತೀಯ ಬರ್ತೀನಿ, ನಾ ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ ಅಂತ. ತಿಂಡಿ ನೀ ಕೇಳ್ತೀಯ ಅಂಥೇಳಿ ಏನು ಬಿಟ್ಟು ಹೋಗೋದಲ್ಲ ನೀನು. ಅಷ್ಟು ಜನ ಕೊಟ್ಟರೆ ನೀವು ಹಂಗೆ ಒಬ್ಬೇನು ಹೆಚ್ಚೆಲ್ಲ ಕೊಡ್ತಿದ್ರು, ಬರೋಷ್ಟೊತ್ತಿಗೆ ನಿದ್ರೆ ಮಾಡಿರ್ತೀವಿ ಮಗನೇ. ಎಬ್ಸಿದ್ರೆ ಹೇಳ್ತೀಯ ಅಂತ ಮಾಡಿಯ. ನಿನ್ನ ಹೊತ್ತಿಗೆ ಬರ್ಬೇಕಾದ್ರೆ ನನ್ನ ಜೀವ ಹಿಂದೆ ಮುಂದೆ ಆಗ್ತದೆ. ಸುಮ್ಮನಿರು. ಅಪ್ಪನ ಎಲ್ಲರ ಜೊತೆಗೆ ಬಂದಿದ್ರೆ ಈಗ ಅವ್ರು ಕರ್ಕೊಂಡಿದ್ರೆ ಆತಿತ್ತು. ಇನ್ನು ಅವ್ರೇನಾರು ಬರ್ತಾರ, ಅಲ್ಲಿ ಯಾರನ್ನಾರು ಬಿಡೋಕೆ ಬಲ್ಲಿ ಅಂತ ಹೇಳಬೇಕು. ಅಯ್ಯೋ ಮಾರಯ್ಯ, ನನ್ನ ಗೋಳು ಯಾರಿಗೆ ಹೇಳೋದು? ಅಮ್ಮ, ಹಂಗಾದ್ರೆ ಅಪ್ಪನ ಹತ್ರ ನೀವು ಬರ್ತೀರಾ ಅಂತ ಕೇಳಲ್ಲ? ಕೇಳಿ ನೋಡೋಣ. ನಾ ಹೇಳಿದ್ದು ಅಂತ ಮಾತ್ರ ಹೇಳಬೇಡ. ನೀವು ಬಲ್ಲಿ ಎಲ್ಲರೂ ಹೋಗೋಣ ಅಂತ ಹೇಳು. ಬೇಗ ಹೋಗಿ ಬೇಗ ಬರೋಣ ಅಲ್ಲ. ಮೊಟ್ಟೆ ಹುರಿದದೆ ಅಮ್ಮ ಅಂತ ಹೇಳು ನೋಡೋಣ, ತಿಂದ್ಕೊಂಡೆ ಬರಲಿ ಬೇಕಾರೆ. ಹೇಳ್ದರ ಮಾತು ಕೇಳಲ್ಲ. ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅಂತ ಹೋಗ್ತದೆ. ಇದು ಮಾಡ್ತದೆ, ನನ್ನ ಹಾಗೆ ಗೋಳು ಬರೆಸ್ತದೆ. ಈಗ ಬೇಕಾ ಅಟ್ಕೆ ಸುಲಿಯಕ್ಕೆ ಹೋಗೋದ? ಸುಮ್ಮನೆ ಮನೇಲಿ ಮಲ್ಕಿಬಾರ್ದ? ಇದೇ ಸೈ ರಾಜ್ಯಕ್ಕಿಲ್ದಿದ್ದಳು. ಯಾರು ಬಾಯಲ್ಲಿ ಕೇಂಡ್ರು ನಿನ್ನ ಹೆಂಡತಿ ಕೆಲಸ ಮಾಡ್ತದೆ, ನಿನ್ನ ಹೆಂಡತಿ ಕೆಲಸ ಮಾಡ್ತದೆ. ದುಡ್ಡೆಲ್ಲ ಎಲ್ಲಿಡ್ತೀರಿ, ದುಡ್ಡೆಲ್ಲ ಎಲ್ಲಿಡ್ತೀರಿ. ದುಡ್ಡು ನೋಡಿದ್ರೆ 1 ರೂಪಾಯಿ ಏನು ಮನೆಗೆ ಬರಲ್ಲ. ಎಂತಕ್ಕೆ ಧರ್ಮಕ್ಕೆ ಮಾಡ್ಕೊಡಕ್ಕೆ ಹೋಗ್ಬೇಕು? ಅಪ್ಪ ಎಂತ ಗೊತ್ತಾ, ಇವತ್ತು ಅಮ್ಮನ ಜೊತೆ ನಾನು ನೀವು ಹೋಗೋಣ. ಎಂತ? ಸ್ವಲ್ಪ ಸುಮ್ಮನಿರು. ನಂಗೆ ಮೊದಲೇ ಮೈಕೈ ನೋವು ಅಂತೇಳಿ ಇದು ಮಾಡ್ತಿದ್ದೀನಿ. ಈಗ ಅಲ್ಲಿ ಹೋಗಿ ಈ ಚಳಿಲಿ ಕೂತ್ಕೋತೀನಿ. ನನ್ನ ಕೈಕಾಲು ಸಟ್ಕು ಕೂತ್ಕೋತಾವ ಅಷ್ಟೇಯ. ಸುಮ್ಮನಿರು. ನಿನ್ನ ಅಮ್ಮಗೆ ಹೋಗಿ ಹೇಳು, ಬೇಡ ಇವತ್ತು ಹೋಗೋದು, ಎಲ್ಲ ಮನೆಯಲ್ಲೇ ಇರೋಣ ಅಂತ. ಅಮ್ಮ ಇರಲ್ಲಂತೆ, ಬರ್ತೀನಿ ಅಂತ ಹೇಳಿ ಬಂದದಂತೆ. ನಾವಿಬ್ರು ಹೋದ್ರೆ ಬೇಗ ಆತದಂತೆ. ಇದೊಂದು ಹುಡುಗ
ಅಷ್ಟು ರೀತಿ ಹೇಳಿ ಕಳ್ಸೀನಿ. ಅಮ್ಮ ಹೇಳಿದ್ದಂತ ಹೇಳಬೇಡ ಅಂತ ಹಾಗೆ ಹೋಗಿದ್ದು ಮಾಡ್ತಾ ಇದೆ. ನಾಯಿ ಬಾಯಿ ಕೋಲಾಡ್ತಂಗೆ ಆಗ್ತದೆ. ಈಗ ಏನು ಕೂಗಕ್ಕೆ ಶುರು ಮಾಡ್ಬೇಕೇನೆ. ಸುಮ್ಮನೆ ಒಳಗೆ ಹೋಗು, ನನ್ನ ಹತ್ರ ಬೈಸ್ಕಿಬೇಡ. ನಾಳೆ ಬೆಳಿಗ್ಗೆ ತಾಯಿ ಹತ್ರ ಹಾಗೆ ಹೇಳ್ತಿರ್ತೀಯ, ಹಂಗೆ ಬೈದರು ಹಿಂಗೆ ಬೈದರು ಅಂತ. ಹಿಂಗೆ ಮಾಡಿದ್ರೆ ನಾ ಬೈದೆ ಮತ್ತೆಂತ ಮಾಡಲಿ? ನಂಗೆ ಆಗಲ್ಲ ಅಂತ ಹೇಳಿದ್ನ ಇಲ್ಲ. ಅದಕ್ಕೇನು ಕಾಲಿಗೆ ಚಕ್ರ ಕಟ್ಟಿ ಕುಣಿತದೆ ಅಂದ್ರೆ ನಂಗೆ ಹಂಗಾಗಲ್ಲ. ಮ್ಯಾಲೆ ನೋಡಿ ನನ್ನ ಕುತ್ತಿಗೆ ಎಲ್ಲ ಅಲ್ಲ ಇದಾದಂಗೆ ಆಗಿದೆ. ಮಾತಾಡ್ತಾನೆ. ನಾ ಎಲ್ಲಿಗೆ ಬರೋನು ಅಲ್ಲ. ಈಗ ಉಂಡ್ಕೊಂಡೆ ಮಲ್ಕಿಂಡೆ. ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಅಪ್ಪ ಇವತ್ತೊಂದಿನ ಸುಮ್ಮನೆ ಹೋತಿಯೇ ಹಿಡ್ಕೊಂಡು 4 ಜಪ್ಪಲ ಈಗ ಹೋತಿಯಲ್ಲ ಸುಮ್ಮನ. ಎಲ್ಲರೂ ನಂಗೆ ಬೈಯೋದು. ನೀ ಬಾರ ಬಾರ, ನಾ ಮನ್ಸೈ ಮಾಡೋದಕ್ಕೂ ನೀವು ಮಾಡೋದಕ್ಕೂ ಸಮ ಆಗ್ತದೆ. ಎಂತಕ್ಕ ಆ ಹುಡುಗನ ಹಂಗೆ ಹೆದರ್ಸ್ತಿದ್ದೀರಿ ನೋಡೋಣ. ಎಂತಕ್ಕೆ ಅಂದರೆ ಇಲ್ಲಿ ಬಂದ್ಕೊಂಡು ಅಡಿಕೆ ಸುಲಿಯಕ್ಕೆ ಹೋಗೋಣ ಅಮ್ಮನ ಜೊತೆ ಬಲ್ಲಿ ಅಂತ ಕರೀತಾನೆ. ಹೇಳ್ತಿದ್ದೀನಿ ನಂಗೆ ಸುಸ್ತಾಗಿದೆ, ಈಗ ಭೂಮಿಗೆ ಮೊಗ್ಲು ಕೊಟ್ಟರು ಸಾಕು ಅನ್ನಂಗೆ ಆಗಿದೆ. ನೋಡಿದ್ರೆ ಒಂದೊಂದು ಇಲ್ಲಿ ಹೆದರ್ಸ್ತೆ ಮತ್ತೆಂತ ಮಾಡೋದು? ಅದಕ್ಕೊಂದು ಹೆದರ್ಸೋದೊಂದು ಎಂತಕ್ಕೆ ನೋಡೋಣ. ಈಗ ಹೇಳ್ದಂಗೆ ಬಂದಿದ್ರೆ ಅಲ್ಲಿ ನೀವೇನು ಇದಕ್ಕೆ ಮುಗ್ಸಿ ಬಿಸೋದು ಬೇಡೈತೆ ಅಂತ ಬೇಡಿತ್ತು. ಅಲ್ಲೇ ಎಲ್ಲರೂ ಕಂಬಕ್ಕೆ ಗಾಡಿಗೆ ಹೊರ್ಕಿನ್ ಕೂತ್ಕೊಂಡ ಬರೋಷ್ಟೊತ್ತಿಗೆ ಹುಡುಗನ ಒಂಚೂರು ಹಿಡ್ಕೊಳಕ್ಕೆ ಆತಿತ್ತಾನೋ ಅಂತ. ಅದು ಅಲ್ಲದೆ ಅಲ್ಲಿ ಎಲ್ಲರಿಗೂ ಒಂಥರ ಸುಸ್ತಾದಂಗೆ ಆಗಿರ್ತದೆ, ನಿದ್ದೆ ಬಂದಿರ್ತದೆ. ನಾನೀಗ ಇಲ್ಲಿ ತನಕ ಬಿಟ್ಟು ಬಲ್ಲಿ ಅಂತ ಹೇಳಬೇಕು. ಅವರೊಂಥರ ಮಕ ಸಣ್ಣ ಮಾಡ್ತಾರೆ. ಈ ಕಡೆ ಸುಮಾರು ಜನ ಇದ್ದರೆ ಬರ್ಬೋದು ನಡ್ಕೊಂಡು, ಒಬ್ಬಳೇ ಆದರೆ ನಂಗಾಗಿ ಅವ್ರು ಬರ್ಬೇಕು. ಏನು ಸ್ವಲ್ಪ ದೂರ ಆಗ್ತದ, ಇಲ್ಲಿಂದ ಮತ್ತೆ ವಾಪಸ್ ಹೋಗ್ಬೇಕು. ನಂಗೊಂಥರ ಮರ ಬಂದಿದ್ರೆ ಆತಿತ್ತು. ಬೇಕಾರೆ ಇದನ್ನು ಒಂದು ರೊಗ್ಗ ಅಂತಾರೆ ಹಿಡ್ಕೊಂಡ್ರೆ ಅಲ್ಲಿ ಮುಲ್ಕಿಬೋದು ನೀವು. ಬರೋಷ್ಟೊತ್ತಿಗೆ ಒಟ್ಟಿಗೆ ಬರೋಕ್ಕಾತಿತ್ತು. ನೋಡಿ ಬರ್ತೀರಾ? ಸುಮ್ಮನಿದ್ದು ಬಿಡು. ಹಿಂಗಿದ್ದೇ ಒಂದೊಂದು ಕುತ್ಲ ಕೀಳೋದು ನೀನು. ಅದಕ್ಕೆ ಆ ಹುಡುಗ ಬಂದ್ಕೊಂಡು ಇಲ್ಲಿ ಇದು ಮಾಡೋದು. ಅಲ್ಲಿ ಹಿಂಗೆ ಸ್ವಲ್ಪನಾರು ಒಂದು ಸುಖ ಕಷ್ಟ ಗೊತ್ತಾಗಲ್ಲನೆ. ನಂಗಾರು ಹೇಳ್ತೀಯಲ್ಲ, ರಟ್ಟೆ ಜಂಗ್ ಒಂದು ಸಿಡಿತದೆ ಹಂಗಲ್ಲ. ಎಷ್ಟೊತ್ತಿಗೆ ಮಲ್ಕಿಡೋಣ ಅಂತ ನೋಡ್ತಾ ಇದ್ದೀನಿ ನಾನು. ಅಲ್ಲಿಗೆ ಬರ್ಬೇಕಂತೆ. ಅಲ್ಲಿ ಬಂದು ಎಲ್ಲ ಅಡಿಕೆ ಸುಲಿತ ಕೂತಷ್ಟೊತ್ತಿಗೆ ನಾನು ಮುಲ್ಕಿತೀನಿ. ಹಾಗೆ ಹೇಳ್ತಾರೆ ಕಡಿಕೆ, ಹೆಂಡ್ತಿ ಇಲ್ಲಿ ಬಂದು ಕೆಲಸ ಮಾಡ್ತಿತ್ತು, ಗಂಡು ಮಲ್ಕೊಂಡಿದ್ದ ಅಂತ. ಅವ್ಳು ಮಲ್ಕೊಂಡ ಬದಲು ಇಲ್ಲಿ ಮಲ್ಕೊಂಡ್ರಿ ಏನಾಗ್ತದೆ? ಎಲ್ಲ ಬೇಡಪ್ಪ, ನೀವು ಹೋಗೋದೇ ಬೇಡ. ಏನೀಗ ಈಗೇನು ಜನಕ್ಕೆ ಬರಗಲ್ಲಲ್ಲ. ಮೊದಲಾದ್ರೆ ಅಡಿಕೆ ಎಲ್ಲರೂ ಸುಲಿಯೋದು ಜನ ಇರಲ್ಲ ಅಂತ ಆತಿತ್ತು. ಈಗ ಇವರಲ್ಲಂಕನೂ ಸುಮಾರು ಜನರ ಮನೇಲಿ ಆಕಾರದವ್ರನ್ನ ಕರ್ಸ್ಯಾರೆ. ಜನ ಎಷ್ಟು ಬೇಕಾದ್ರೂ ಸಿಗ್ತಾರೆ. ಎಲ್ಲರ ಮನೇಲೂ ಅಡಿಕೆ ಕಮ್ಮಿ. ಇದು ಜನ ಸಿಗ್ತಾರೆ, ಅವರು ಇವರು ಇಲ್ಲ, ಹೆಚ್ಚಿನವ್ರು ಅವ್ರವ್ರ ಮನೆಯವರೇ ಬಿಡ್ಸ್ಕಿತಾ ಇದ್ದಾರೆ. ಮತ್ತೊಂದು ಎಂತಕ್ಕೆ ನೋಡೋಣ, ಭಾಳ ಒಂಥರ ಅಡಿಕೆ ಗಿಡ್ಕೆ ಕೊಳಿತಾ ಬಿದ್ದವೆ ಅಂದ್ರೆ ಹೌದು ಇದು ಮಾಡೋಕ್ಕೂ ಹೋಗ್ಬೇಕು ಅಂತ. ನಾ ಹೇಳಿದಾರೆ ನೀನು ಹೋಗೋದು ಬೇಡ, ಸುಮ್ಮನಿರು. ಅವ್ರ ಸುಖ ಕಷ್ಟ ನೋಡೋಕೆ ಹೋಗೋದೇನ ನಾನೀಗ? ಮಾತಾಡ್ತಾರೆ. ನಿಮ್ಮ ಬಾಯಲ್ಲೇ ಬಂತ ಈ ಸತಿ ಎಲ್ಲರದು ಅಡಿಕೆ ಕಮ್ಮಿ ಅಂತ. ಅಡಿಕೆ ಕಮ್ಮಿ ಜನನ ಅದಾರೆ. ನಮ್ಮನ್ನು ಕರಿಯೋದೇ ಪುಣ್ಯ ಅನ್ನಂಗೆ ಆಗಿದೆ. ಅದು ಗೊತ್ತಾ ನಿಮಗೆ? ಈಗ ಹಿಂಗೆ ಬಿಟ್ಕೊ ಕೂತ್ರೆ ಏನು ಸ್ವಲ್ಪ ದುಡ್ಡು ಮಾಡ್ತಿದ್ನ ಅಡಿಕೆ ಕೊಯ್ಲಲ್ಲೇ? ಇವ್ರಿಸಿಲ್ಲ ಪುಣ್ಯಕ್ಕೆ. ಈಗ ಪಾರ್ವತಕ್ಕರ ಮನೇಲೊಂದು ಇಲ್ಲಿ ಚಣಿ ವಹಿಸ್ಕೊಳಕ್ಕೆ ಹೋಗಿ ಈಗ ಇವ್ರಿಗೆ ಹೇಳಿದ್ನಲ್ಲ ಅಂತ ಹೋಗೋದು. ಆಮೇಲೆ ದಿನ ಇವ್ರ ಮನೆಗೆ ಹೋಗ್ತೀನಿ. ನೋಡಿ ಬರೋದಾರ ಬಲ್ಲಿ. ನಾ ಬರೋಲ್ಲ ಅಂದ್ರೆ ಬರೋಲ್ಲ, ನೀ ಏನಾರು ಮಾಡ್ಸತ್ಕ. ಯೋ ಪುಣಾತ್ಮ, ಆ ಕೆಟ್ಟ ನುಡಿ ಹೊಡಿಯೋದು ಬೇಡ, ಸುಮ್ಮನಿರಿ. ಬಾಲೆ ನೀವು ಹೋಗಿ ಮಗನ, ಸುಮ್ಮನೆ ಮಲ್ಕೆ. ಮೊಟ್ಟೆ ಬೇಯಕ್ಕಿಟ್ಟೇನೆ ತಿಂದ್ಕೊಂಡು ಮಲ್ಕಿಬೋದು. ನಾಳೆ ಹೊತ್ತಾರೆ ನಿಂಗೆ ಎಂತ ಬೇಕೋ ಅದನ್ನು ಮಾಡಿಕೊಡ್ತೀನಿ ಮಗನೇ. ಆತ ದುಡಿಬೇಕು, ಮಾಡಬೇಕು, ಮಕ್ಕಳು ಮರಿಗೆ 4 ಕಾಸು ಮಾಡಿ ಇಡಬೇಕು ಅನ್ನೋ ತಲೆಯಲ್ಲಿದ್ದರೆ ಏನಾರು ಮಾಡೋಣ ಅಂತ ಕಾಣ್ತದೆ. ಅದಿಲ್ಲ. ಹೆಂಗೆ ನಿಮ್ಮ ದಿನ ಒಂದು ಹುಡ್ಕೊಂಡು ಹೋದ್ರೆ ಸಾಕು ಅಂತ ನೀವು ಹೇಳ್ತೀರಿ ಅಂಥೇಳಿ ನಂಗೆ ಹಂಗಿರೋಕ್ಕಾಗಲ್ಲ. ಎಂಥರ ಆಗಲಿ, ನಾನು ಹೋಗ್ತೀನಿ. ನೋಡೋಣ ಯಾರನ್ನಾರು ದೈನ ಅಂತೀನಿ, ಮತ್ತೆ ಅಂತ ಮಾಡೋದು. ಇದಕ್ಕೆ
ಯಾ ಕೆಲಸನೂ ಮಾಡೋದು ಬೇಡ ಬಗ್ಸಿನೂ ಮಾಡೋದು ಬೇಡ ಅಂತ ಅನ್ಸೋದು ಎಂತಕ್ಕೆ ಇದಕ್ಕೆ. ಎಷ್ಟು ಮಾಡಿದ್ರು ನಿನ್ನ ಬಾಯಲ್ಲಿ ಒಂದು ಒಳ್ಳೆ ಮಾತದ್ಯಾ? ನಾನೇನಾರು ಕೂತ್ಕೊಂಡಿನಾ? ಅಲ್ಲ, ನೀನೇನಾರು ಕೆಲಸಕ್ಕೂ ಹೋಗಲೇಬೇಕು, ದುಡ್ಡು ತರಲೇಬೇಕು ಅಂತ ನಾನೇನಾರು ಕೊಟ್ಟಪ್ಪಣೆ ಮಾಡಿನಾ? ಮಾತಾಡ್ತದೆ. ಸುಮ್ಮನೀರೋ, ಅಷ್ಟೊತ್ತಿಂದ ಹೇಳ್ತಿದ್ದೀನಿ ಬೇಡ ಸಾಕು, ಏನು ಎಷ್ಟಂತ ಕೆಲಸ ಮಾಡೋದು ಅಂತ. ಅದನ್ನು ಕೇಳಲ್ಲ. ಇಲ್ಲ ಅಷ್ಟು ಹೊಮ್ಮದೆ ದುಡಿಲೇಬೇಕು ಅಂದಂಗಿದ್ರೆ ಹೋಗು, ನಂಗೆ ಅಂತ ಹೇಳಕ್ಕೆ ಬರಬೇಡ. ಎಂತ ಮಾಡಿದ್ರು ನಂಗೆ ಹೇಳಕ್ಕೆ ಬರ್ತದೆ. ಇದೇ ಸೈರಾಜಿಕ್ಕಿಲ್ಲಿದ್ದಳು. ಕೆಲಸ ಮಾಡೋದಂದ್ರೆ ಅದು ಯಾಕೆ ಹೇಳೋದು? ನಿಮ್ಮಂಗೆ ನಾನು ಇದ್ದರೆ ಇವತ್ತು ನಾ ಕೂಲಿ ಮಾಡ್ತೀನಿ, ನಾಳೆ ನನ್ನ ಮಕ್ಳನ್ನ ಕೂಲಿ ಕಳಿಸ್ಬೇಕಷ್ಟೇ. ಇಲ್ಲ ಏನಾರು ಒಂದು ಮಾಡೋಣ ಅನ್ನೋ ಛಲ ಇದ್ದು ಮನುಷ್ಯನ ಕಥೆನೇ ಬೇರೆ. ಹೋಗ್ಲಿ, ಅಂತ ಹೇಳೋದ ಬಲೆ. ನೀ ಸುಮ್ಮನಿರೋ ಮಗನೇ, ಮೊಟ್ಟೆ ಬೇಯಿಸ್ಕೊಡ್ತೀನಿ, ಉಣ್ಣಕ್ಕೂ ಹಾಕ್ತೀನಿ ಮಾರಯ್ಯ. ಉಂಡ್ಕೊಂಡು ನೀ ಸುಮ್ಮನೆ ಹೋಗಿ ಮುಲ್ಕೆ ಬರ್ಕೊಳೋದಿದ್ರೆ ಬೆಳಗ್ಗೆ ಎದ್ದು ಬರ್ಕೋಬೋದು. ಅದೊಂಥರದ ಪುರಾಣ ಬೇಡ. ಹಾಗೆ ಮಾಡ್ತೀರಿ ಕಳ. ಎಲ್ಲ ಇದೇ ಸವರಣೆ ಮಾಡ್ತಾ ಇಲ್ಲಿ ಕೂತ್ರೆ ನಾ ಹೋಗೋರೊಳಗೆ ಎಲ್ಲರದು ಅರ್ಧರ್ಧ ಬುಟ್ಟಿ ಆಗಿರ್ತದೆ. ಸಾಯಿತ್ರಕ್ಕೊಂದು ಹೋಗೋರು ಕರೆದು ಹೋಗಿ ಅಂದಿದ್ದೆ, ಕರಿಯಲ್ಲ. ಯಾಕೆ ಕರೀತಾರೆ? ಮೊದಲೇ ಹೊಟ್ಟೆ ಕಿಚ್ಚು, ನಾನು ಚುರುಕು ಬಿಡಿಸ್ತೀನಿ ಅಂತ. ಹಂಗೊಂದು 30-40 kgನಾರು ಬಿಡಿಸ್ತಾ ಇದ್ಮೇಲೆ ಎಂತಕ್ಕೆ ಹೋಗ್ಬೇಕು? ಮಾಧವ್ಗೌಡ್ರ ಮನೇಲಿ ದುಡ್ಡು ಕೊಟ್ರನೆ ತಂದ ದುಡ್ಡು? ಈ ಲೆಕ್ಕ ಕೇಳಕ್ಕೆ ಗೊತ್ತಾಗ್ತದೆ. ಇಲ್ಲ ಕೊಡ್ಲ, ಏನೋ ಭಾಳ ಅನಿವಾರ್ಯ ಆತಂತೆ, ಇನ್ನೊಂದು 8-10 ದಿನ ಬಿಟ್ಟೆ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಮತ್ತೇನು ಭಾಳ ಇದು ಮಾಡೋಕ್ಕೆ ಹೋಗ್ಲ. ಚೇಣಿ ಪಾಣಿ ಅಂತೇಳಿ ಸುಮಾರು ದುಡ್ಡೆಲ್ಲ ಇದು ಮಾಡ್ಕೊಂಡಾರೆ. ಹೆಂಗೆ ಕೊಡ್ತಾರೆ? ಕೊಡದೆ ಏನಿರಲ್ಲ, ಎಲ್ಲ ಲೆಕ್ಕ ಬರೆದು ಇಟ್ಕೊಂಡಾರೆ, ಕೊಡ್ತಾರೆ. ಅದು ಎಂತಕ್ಕೀಗ? ಅದೇ ಅಂತಕ್ಕೆ ನಿಮಗೆ? ಅಲ್ಲ, ಆ ದುಡ್ಡನ್ನು ಕಡಿಕೆ ಮುರೆ ಹಾಕಿತಾರನೋ ಅಂತ ಅದಕ್ಕೇಂಡೆ. ಕೊನೆ ತೆಗ್ದಿದ್ದ ದುಡ್ಡು ಮಾತ್ರ ಅನಿಲನ ಹತ್ರ ಹೇಳಿಬಿಡು. ನಾನು ದುಡ್ಡು ಒಂದು ಲೆಕ್ಕಾಚಾರ ಇಲ್ಲೇ ಮಾಡಿಬಿಡ್ಬೇಕು. ಫಸ್ಟ್ ಕೊಯ್ಲಿ ಆದ ಕೂಡಲೇ ಅದ್ರದ್ದು ಪೂರ್ತಿ ಲೆಕ್ಕಾಚಾರ ಆಗಲಿ. ಈ ಚೇಣಿಗೆ ಹೋದರೆಲ್ಲ ಒಂದೊಂದೇ ಕೊಡ್ತಾರೆ. ನಮ್ದು ಇಲ್ಲೆಲ್ಲ ವಿಚಿತ್ರ. ಸುಮ್ಮನಿರಿ. ಏನು ಕೊನೆ ತೆಗೆದು ಮನೆಗೆ ಬರ್ಬೇಕಾರೆ ಇವರಿಗೆ ಚೇಣಿಯರು ಎಲ್ಲ ಹೆರ್ಗಿಂದ ಬಂದಿರ್ತಾರೆ, ಮತ್ತು ಸಿಕ್ಕಲ್ಲ ಅಂತ ಕೊಡ್ತಾರೆ. ಇವ್ರೇನು ಹಂಗ? ಇವ್ರ ಮನೆಯವ್ರು ಏನು ನೋಡತ್ತಾರ? ಹೇಳನೆ ಅನಿಲ, ನಾನೆಲ್ಲ ಲೆಕ್ಕಾಚಾರ ಮಾಡ್ತೀನಿ ಪ್ರೇಮಕ್ಕ, ಅವ್ರ ಮನೆಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ, ನಾನೇ ಬೇರೆ ಇದು ಮಾಡ್ತೀನಿ ಅಂತ ಹೇಳಾಗಿದೆ. ಮತ್ತೆಲ್ಲರಿದ್ರೆ ಎಂತ ಕೇಳಕ್ಕೆ ಹೋಗ್ಬೇಡಿ ನೀವು. ನಾನೇನು ಕೇಳಕ್ಕೆ ಹೋಗ್ಲಾ, ಈಗ ಹೇಳಿದ ಅಷ್ಟೇ. ಅನಿಲ್ ಹೇಳಿ ನನ್ನ ಹತ್ರನೂ ಲೆಕ್ಕಾಚಾರ ಮಾಡ್ತೀನಿ ಅಂತ. ಮತ್ತು ಕಡಿಕ್ ನಿನ್ನ ಹತ್ರ ಬಂದು ಲೆಕ್ಕಾಚಾರ ಮಾಡಿ ಹೋಗೋದಲ್ಲ, ನನ್ನ ಹತ್ರನೇ ಮಾಡಬೇಕು. ಈಗಲೇ ಹೇಳಿನಿ. ಯೋ ಪುಣ್ಯಾತ್ಮ, ಲೆಕ್ಕಾಚಾರ ಮಾಡ್ತಾನೆ ಅಂಕ ತಡೀರಿ. ನಾನೇ ಹೇಳಿನಿ ಎಲ್ಲ ಸೇರಿ ಒಂದೇ ಸರಿ ಕೊಟ್ಟರು ಸಯ್ಯೋ ಅಂತ. ಈಗ ಆಡಪಾಡ ಅವ್ರಿವ್ರ ಮನೆಗೆ ಹೋಗೋದೆಲ್ಲ ಸಿಕ್ತಿರ್ತದೆ ದುಡ್ಡು. ಇದು ಒಂದೇ ಕಡೆ ಇದ್ರೆ ಆಮೇಲೆ ಒಟ್ಟಿಗೆ ಯಾದ್ರ ಮೇಲಾರು ಒಂದು ಹಾಕಕ್ಕಾಗ್ತದೆ. ಎಲ್ಲವೂ ತಂದು ಇಲ್ಲಿ ತಿಂದು ಹುಡಿ ಹಾರಿಸ್ಕಿನೋದು ಬೇಡ. ಅಮ್ಮ ಬಾರೆ ಮರತೆ, ಉಣ್ಣಕ್ಕಿಕ್ಕಾರು ಕೊಡು. ಓ ಮರಯ್ಯ ಬನ್ನ, ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ. ಇದು ಮೊಟ್ಟೆ ಹುರಿದಾದ್ರೆ ಅತ್ಲಾಗ ನಂಗೂ ಒಂದು ಮುಷ್ಟಿ ಇಕ್ಕೇ ಬಿಡು, ಉಣ್ಣು ಮಲ್ಕಿತೀನಿ ನಾನು.